ಸರ್ ಇಷ್ಟು ಬಾರಿ ಆಕೆ ದುಬೈಗೆಲ್ಲ ಹೋಗಿ ಬಂದಿದ್ದಾರೆ, ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ, ಇಷ್ಟು ದಿನ ಗೊತ್ತಾಗದೆ ಇರೋದಕ್ಕೆ ಏನ್ ಕಾರಣ ಸರ್? ಅದೇ ಹೇಳದ್ನಲ್ಲ ಮೇಡಮ್, ಈಗ ಹೋಗಿ ಬರೋ ಎಲ್ಲರನ್ನೂ ಚೆಕ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಪ್ರತಿಯೊಬ್ಬರು ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ಫಾರ್ಮೇಶನ್ ಬಂದಾಗ ಇಮಿಡಿಯೇಟಾಗಿ ಅಲರ್ಟ್ ಆಗ್ತಾರೆ, ಆಕ್ಷನ್ ಇಳಿತಾರೆ, ಹಿಡ್ಕೊಂಡ್ಬರ್ತಾರೆ. 4 ಸಾರಿ ತಪ್ಪು ಮಾಡಿದ್ರೆ ಒಂದು ತರಿಸಿ ಹಾಕೊಂತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸೊ ಇನ್ಫಾರ್ಮೇಶನ್, ಪಕ್ಕಾ ಇನ್ಫಾರ್ಮೇಶನ್ ಯಾವಾಗ ಬರುತ್ತೋ ಸೊ ಅವಾಗ ಆಕ್ಷನ್ ಆಗುತ್ತೆ ಅಂತ. ಡೆಫಿನೆಟ್ ಆಗಿ ನಾರ್ಮಲ್ ಆಗಿ ಅಲರ್ಟ್ ಇರ್ತಾರೆ ಸಮಯ ಸಂದರ್ಭ ನೋಡಿಕೊಂಡು, ಬಟ್ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ ಅಂತ ಹೇಳಿದ್ಮೇಲೆ ಡೆಫಿನೆಟ್ ಆಗಿ ಆಕ್ಷನ್ಗೆ ಇಳಿತಾರೆ ಮೇಡಮ್, ಆಕ್ಷನ್ ಮಾಡಲೇಬೇಕಲ್ವಾ. ಎಸ್ ಸರ್ ಮಾತಾಡ್ತೀನಿ. ಈಗ ನಿವೃತ್ತ ಕಸ್ಟಮ್ಸ್ ಅಧಿಕಾರಿ ಪ್ರಭು ಸಿಜಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಭು ಅವರೇ. ನಮಸ್ಕಾರ ಪ್ರಭು ಅವರೇ, ಈಗ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ವ್ಯವಸ್ಥೆ ಹೇಗೆಲ್ಲ ದುರ್ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ವಿದೇಶದಿಂದ ಚಿನ್ನವನ್ನ ತೆಗೆದುಕೊಂಡು ಬರಬೇಕು ನಮ್ಮ ದೇಶಕ್ಕೆ ಅಂತಂದ್ರೆ ಏನೆಲ್ಲ ರೂಲ್ಸ್ ಇರುತ್ತೆ ಸರ್? ವಿದೇಶಕ್ಕೆ ಪ್ರಯಾಣಿಕರು ಬರ್ಬೇಕಾದ್ರೆ ಅವ್ರು ತರೋವಾಗಿಲ್ಲ. ವಿದೇಶದಿಂದ ಚಿನ್ನ ತರಬೇಕು ಅಂತ ಹೇಳಿದ್ರೆ ಚಿನ್ನದ ವ್ಯಾಪಾರಿಗಳು ಅವರು ಏನ್ ಮಾಡ್ತಾರೆ, ಏರ್ ಕಾರ್ಗೋ ಕಾಂಪ್ಲೆಕ್ಸ್ ಅಂತ ಇದೆ ನಮ್ಗೆ, ಏರ್ ಕಾರ್ಗೋ ಕಾಂಪ್ಲೆಕ್ಸ್ ಮೂಲಕ ತರಿಸ್ಕೊಳ್ತಾರೆ. ಅವ್ರಿಗೆ ಅದಕ್ಕೆ ಮುಂಚೆನೆ ಇನ್ಫಾರ್ಮೇಶನ್ ಕೊಟ್ಟಿದ್ ಮತ್ತೆ ಬಂದ ತಕ್ಷಣ ಅದಕ್ಕೆ ಬಿಲ್ ಆಫ್ ಎಂಟ್ರಿ ಅಂತ ಫೈಲ್ ಮಾಡ್ತಾರೆ. ಅಸೆಸ್ಮೆಂಟ್ ಮಾಡಾದ್ಮೇಲೆ ಅದಕ್ಕೆ ಬೇಕಾದ ಬೇಸಿಕ್ ಕಸ್ಟಮ್ ಡ್ಯೂಟಿ ಮತ್ತೆ ಇಲ್ಲಿನ ಲೋಕಲ್ GST ರೇಟ್ ಎಲ್ಲ ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಇಂಡಿವಿಜುವಲ್ ಯಾರು ತರೋವಾಗಿಲ್ಲ, ಪ್ರಯಾಣಿಕರು ಯಾರು ತರೋವಾಗಿಲ್ಲ ಚಿನ್ನನ. ಯಾಕಂದ್ರೆ ಒಂದ್ 50,000 ರೂಪಾಯಿ ಅಡ್ವಾನ್ಸ್ ಇರ್ತಿರುತ್ತೆ, ಫ್ರೀ ಅಡ್ವಾನ್ಸ್ ಅಂತ. ಅದ್ರೇನು ಅಂದ್ರೆ 2 ಲಿಕ್ಕರ್ ಬಾಟಲು, 2 ಕಾರ್ಟೂನ್ ಸಿಗರೇಟು, ಮತ್ತೆ ಸಣ್ಣ ಪುಟ್ಟ ಅವ್ರಿಗೇನ್ ಬೇಕು ಅದನ್ನ ಅಷ್ಟೇ ತಗೊಂಡ್ಬರ್ಬೋದು. ಚಿನ್ನ ತರೋದಕ್ಕೆ ಅವಕಾಶ ಇಲ್ಲ, ಇದು ಅವಕಾಶ ಇಲ್ಲ. ಇಲ್ಲ 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 ಹಿಂಗ್ ಕದ್ದು ತರ್ತಾರಲ್ವಾ? ಕದ್ದು ತರ್ತಿರ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಕಸ್ಟಮ್ ನಾವು ಕಾಯ್ದೆ ಇದು ನೋಡಿ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಎಲ್ಲಾ ಕಡೆನೂ ಸ್ಟಾರ್ಟಿಂಗ್ ಫ್ರಮ್ ಅವರು ಇದಕ್ಕೆ ಎಂಟರ್ ಆಗ್ತಾರಲ್ಲ ಇಮಿಗ್ರೇಷನ್, ಅಲ್ಲಿಂದ ಹಿಡಿದು ನಮ್ ಕಸ್ಟಮ್ಸ್ ಕ್ಲಿಯರೆನ್ಸ್ ಆಗೋದಂತೂ ಎಲ್ಲಾ ಕಡೆ CCTV ಫುಟೇಜ್ ಇದೆ, ತುಂಬಾ ಸ್ಟ್ರಾಂಗ್ ಆಗಿರುವಂತ. ಜೊತೆಗೆ ಅವ್ರ ಚೆಕ್ ಇನ್ ಬ್ಯಾಗೇಜ್ ಕೂಡ ಸ್ಕ್ಯಾನ್ ಆಗುತ್ತೆ, ಹ್ಯಾಂಡ್ ಬ್ಯಾಗ್ ಕೂಡ ಸ್ಕ್ಯಾನ್ ಆಗುತ್ತೆ. ಆಮೇಲೆ ಮೆಟಲ್ ಡಿಟೆಕ್ಟರ್ ಇದೆ, ತುಂಬಾ ಸ್ಟ್ರಾಂಗ್ ಮೆಟಲ್ ಡಿಟೆಕ್ಟರ್, ಸಣ್ಣ ಇದು ಕೂಡ ಬಂದು ಬೀಪ್ ಸೌಂಡ್ ಬರುತ್ತೆ. ತಕ್ಷಣ ನಾವೇನು ಹುಡುಗಿ ಸ್ವಲ್ಪ ಮತ್ತೊಂದು ಸಲ ಮಾಡ್ತೀವಿ, 2 ಸಲ ಬಂದಾದ್ಮೇಲೆ ಕೇಳ್ತೀವಿ ಏನಂತ ಇದೆಯಾ, ಮೆಟಲ್ ಏನಾದ್ರು ಇದೆಯಾ, ಗೋಲ್ಡ್ ಇದೆಯಾ ಅಂತ. ಅವ್ರಾಗ ಅವ್ರ ಬಾಯ್ ಬಿಟ್ಟು ಹೇಳಿದ್ರೆ ತೆಗೆದು ನೋಡ್ಬಿಟ್ಟು ಅವ್ರು ಡಿಕ್ಲೇರ್ ಮಾಡಿದ್ರೆ ನೋಡ್ಕೊಂಡು ಇದು ಮಾಡ್ತೀವಿ. ಅವ್ರಿಗೊಂದು ನೋಟಿಸ್ ಕೊಟ್ಬಿಟ್ಟು ಇಷ್ಟು ತರೋಗಿಲ್ಲ, ತಂದಿದ್ದಕ್ಕೆ ಇದು ಕಟ್ಬೇಕಾಗತ್ತೆ ಹೇಳ್ಬಿಟ್ಟು ಅವ್ರು ನೋಟಿಸ್ ಕೊಟ್ಟು ಅದು ಅಡ್ಜುಡಿಕೇಟ್ನ ಆರ್ಡರ್ ಮಾಡಿ ಅವ್ರು ಕಟ್ಬೇಕಾದಂತ ಕಸ್ಟಮ್ ಡ್ಯೂಟಿ, GST ಮತ್ತೆ ಪೆನಾಲ್ಟಿ ಕೂಡ ಇರುತ್ತೆ, ಅದನ್ನ ಹಾಕ್ಬಿಟ್ಟು ಕ್ಲಿಯರ್ ಮಾಡ್ಕೊಡ್ತೀವಿ. ಇಲ್ಲಿ ಕೆಲವರು ಕನ್ಸೀಲ್ ಮಾಡ್ಕೊಂಡ್ಬಿಟ್ಟಿದ್ರೆ ಸ್ಮಗಲ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಈ ತರ ಇವ್ರು ಬಂದಿಲ್ಲ, ಈಗ ಒಳಗಡೆ ಇಟ್ಕೊಂಡ್ ಬರೋದು, ಹೊಟ್ಟೆ ಒಳಗಡೆ ಇದು ಮಾಡಿ ನುಗ್ಕೊಂಡು ಬರೋದು ಅದೆಲ್ಲ ಮಾಡ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ, ಅವ್ರಿಗೆ ಬೇರೆ ರೀತಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆಲ್ಲ ಎನಿಮಾ ಅದರೆಲ್ಲ ಕೊಟ್ಬಿಟ್ಟು ಕ್ಲಿಯರ್ ಮಾಡಿಸ್ಬಿಟ್ಟು ಅವ್ರಿಗೂ ಕೂಡ ಕೋರ್ಟ್ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಈ ತರ ಇಲ್ಲಿಗೆಲ್ಲ ಸ್ಮಗಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರೊಡ್ಯೂಸ್ ಮಾಡ್ತೀವಿ. ಅವ್ರ ಲಾಯರ್ ಬರ್ತಾರೆ, ನಾವು ಕೂಡ ಇದನ್ನ ಮಾಡಿರ್ತೀವಿ, ಬಿಡಬಾರ್ದು ಈ ತರ ಸ್ಮಗಲ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೆ ಯಾವ್ದೇ ಬೇಲ್ ಕೊಡಬಾರ್ದು ಅಂತ. ಅದು ಜಡ್ಜ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ನೋಡ್ತಾರೆ ಏನೋ ಪರಿಸ್ಥಿತಿ ಆಗಿದೆ ನೋಡ್ಕೊಂಡು ಅವ್ರು ಜಡ್ಜ್ ಬೇಲ್ ಕೊಡ್ತೀವಿ, ಇದ್ರ ಮತ್ತೆ ಅವ್ರನ್ನ ಕಸ್ಟಡಿಗೆ ಇದು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.